ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಮ ತಸ್ಮೈ ಶ್ರೀ ಗುರುವೇ ನಮಃ. ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವ ಶ್ರೀಮನ್ಮಹಾದೇವಾಯ ನಮಃ. ಓಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಬಸವಣ್ಣ ದಕ್ಷ ಗುರೂಜಿ ಮಾಡುವ ನಮಸ್ಕಾರಗಳು. ನವೆಂಬರ್ ತಿಂಗಳ ಕರ್ಕಾಟಕ ರಾಶಿ ಭವಿಷ್ಯ ತಿಳಿಯುವುದಕ್ಕೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕರ್ಕಾಟಕ ರಾಶಿಯ ಜನ್ಮಸ್ಥಾನದಲ್ಲಿ ಗುರುವಿದ್ದರೆ ನ್ಯಾಯ ಧರ್ಮ ನೀತಿಯಲ್ಲಿ ಶ್ರದ್ಧೆ ಉಳ್ಳವರಾಗಿರ್ತೀರಾ. ದೈವಾನುಗ್ರಹವಿರುತ್ತದೆ. ಕಳೆದ 6 ತಿಂಗಳಿಂದ ಮಿಥುನ ರಾಶಿಯಲ್ಲಿ ಗುರು ಇದ್ದು ಕರ್ಕಾಟಕ ರಾಶಿಯವರಿಗೆ 12ನೇ ಮನೆ ಆಗಿರುತ್ತದೆ. ವ್ಯಯಸ್ಥಾನದಲ್ಲಿ ಗುರುವಿದ್ದು ಅಕ್ಟೋಬರ್ 18ರಿಂದ ಜನ್ಮಸ್ಥಾನದಲ್ಲಿ ಗುರುವಿದ್ದು ಕೆಲವೊಂದು ಅಪವಾದಗಳು ನಿಂದನೆಗಳು ಬರುತ್ತದೆ. ಮುಂದೆ ಜನ್ಮಗುರು ಉಚ್ಚಸ್ಥಾನದಲ್ಲಿದ್ದು ಈ ಗುರು ಬಂದಾಗ ಹೊಸ ಆಸಕ್ತಿಗಳು ಹೊಸ ಯೋಜನೆಗಳು ನಿಮಗೆ ಫಲ ಕೊಡುತ್ತವೆ. ಆರೋಗ್ಯದಲ್ಲಿ ಶೀತ ಪ್ರವೃತ್ತಿ ಇರುವವರಿಗೆ ತಲೆನೋವು ನೆಗಡಿ ಕೆಮ್ಮು ಇಂತಹ ಕಾಯಿಲೆಗಳು ಉಲ್ಬಣವಾಗುತ್ತದೆ. ತುಂಬ ದಿನದಿಂದ ಉಳಿದಿರುವಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಸಾಲಬಾಧೆಯಿಂದ ಋಣಮುಕ್ತರಾಗಿರುತ್ತೀರಿ. ನಿಮ್ಮ ವೈರಿಗಳು ನಿಮ್ಮಿಂದ ದೂರವಾಗುತ್ತಾರೆ. ಕರ್ಕಾಟಕ ರಾಶಿಯವರಿಗೆ ಸಿಗುತ್ತದೆ. ಕೆಟ್ಟ ಫಲಗಳು ಈ ತಿಂಗಳು ದೂರವಾಗುತ್ತವೆ. ಸುಖ ಸ್ಥಾನದಲ್ಲಿ 4ನೇ ಮನೆಯಲ್ಲಿ ಶುಕ್ರನಿದ್ದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತಾನೆ. ಸ್ತ್ರೀಯರಿಂದ ಲಾಭ, ವಾಹನದಿಂದ ಜೀವನ ಮಾಡುವವರಿಗೆ ತುಂಬ ಲಾಭವಾಗುತ್ತದೆ. ಅಂದರೆ ಹಣ ಬರುತ್ತದೆ, ತುಂಬ ತೇಜಸ್ಸು ಉಂಟಾಗುತ್ತದೆ. 4ನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಈ ಎಲ್ಲ ಪ್ರಾಪ್ತಿಯಾಗುತ್ತದೆ. ಈ ರಾಶಿಯವರು ದಾನ ಧರ್ಮ ಆಗಿರುತ್ತೀರಾ. ಪಂಚಮ ಸ್ಥಾನದಲ್ಲಿ ಕುಜನಿಂದ ವ್ಯವಸಾಯದಲ್ಲಿ ಲಾಭದಾಯಕವಾಗುತ್ತದೆ. ವ್ಯವಹಾರದಲ್ಲಿ ಆಸ್ತಿ ವಿವಾದಗಳಿದ್ದರೆ ಜಯ ದೊರೆಯುತ್ತದೆ. ಈ ತಿಂಗಳು ಕೆಟ್ಟದೆಲ್ಲ ಒಳ್ಳೆಯದಾಗುತ್ತದೆ. ಪಂಚಮ ಸ್ಥಾನದಲ್ಲಿ ಬುಧನಿದ್ದು ನವೆಂಬರ್ 23ನೇ ತಾರೀಕಿನವರೆಗೂ ಫಲ ಸಿಗುವುದಿಲ್ಲ. ನಿಮ್ಮ ಹತ್ರ ಹಣವಿದ್ದರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲು ಮುಂದಾಗುವುದಿಲ್ಲ. ಹೂಡಿಕೆ ಮಾಡುವುದಕ್ಕೆ ಮುಂದೆ ಬರುವುದಿಲ್ಲ. 9ನೇ ಮನೆಯಲ್ಲಿ ಶನಿ ಇರುವುದರಿಂದ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಬಾಧಿಸುತ್ತಾನೆ. ಈ ಎಲ್ಲ ಕಷ್ಟಗಳಿಂದ ಪಾರಾಗಬೇಕಾದರೆ ನಾನು ಹೇಳೋ ಈ ಒಂದು ಮಂತ್ರ ಪಠಿಸಿದರೆ ಸಾಕು. ನಿಮ್ಮ ಎಷ್ಟೋ ಕಷ್ಟಗಳು ಕಮ್ಮಿಯಾಗುತ್ತದೆ. ಮಂತ್ರ: ಮೂಲತೋ ಬ್ರಹ್ಮರೂಪಾಯ ಮಧ್ಯಸ್ಥೋ ವಿಷ್ಣುರೂಪಿಣಿ ಆಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಈ ಮಂತ್ರವನ್ನು ಪ್ರತಿದಿನ 3 ಬಾರಿ ಪಠಿಸಿದರೆ ಹಾಗೂ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತದೆ. ಇನ್ನು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್